ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 5ನೇ ತರಗತಿ ದ್ವಿಭಾಷೆ ಇಂಗ್ಲೀಷ್ನ ಸಂತೂರ್ ಪಠ್ಯಪುಸ್ತಕದಲ್ಲಿ 15 ಅಂಕಗಳಿಗೆ ಸೆಕೆಂಡ್ ಫಾರ್ಮೇಟಿವ್ ಅಸೆಸ್ಮೆಂಟ್ FA2 ಆಗಸ್ಟ್ 2026ಗಾಗಿ ರಿವೈಸ್ಡ್ ಮಾಡಿ ಹೊಸದಾಗಿ ಬಿಟ್ಟಿರ್ತಕ್ಕಂಥ LB ಮೇಲಿನ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿದ್ದೀವಿ. ಆಲ್ರೆಡಿ ನಿಮಗೆ ಕನ್ನಡ ಕ್ವಶನ್ ಪೇಪರ್ ಹಾಕಿದ್ದೆ. ಸೊ ಇವಾಗ EVS ಮ್ಯಾಥ್ಸ್ ಆಗಿರ್ಬೋದು, ಅವುಗಳು ಕೂಡ ಬೇಗನೆ ಬರ್ತವೆ. ಯಾರಿಗೆ PDF ಬೇಕನ್ನೋರು 3, 4, 5 ಬೈಲ್ಯಾಂಗ್ವಲ್ ಇಂಗ್ಲೀಷಲ್ಲಿ ನಮ್ಮಲ್ಲಿ ಅವೈಲೇಬಲ್ ಇದ್ದಾವೆ. ಆಲ್ ಸಬ್ಜೆಕ್ಟು 99640759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಇವುಗಳನ್ನು ಬೈ ಮಾಡ್ಬೋದು. ಓಕೆ, ಪ್ರಶ್ನೆ ಪತ್ರಿಕೆಯನ್ನು ಎಲ್ಲ ಹೊಸದಾಗಿ ಬಿಟ್ಟಿರ್ತಕ್ಕಂಥ LBಗಳನ್ನೇ ಬಳಕೆ ಮಾಡಿ ತೊಗೊಂಡಿವಿ. ಸಿಲೆಬಸ್ ಮುಗಿಬೇಕಾಗಿರೋದು ಆಗಸ್ಟ್ನ 20% ಆಗಬೇಕು FA 2ರ ಪರೀಕ್ಷೆಗೆ. ಓಕೆ, ಅದರಲ್ಲಿ ನಾವೇನು ಮಾಡಿದ್ದೀವಿ ಅಂತಂದರೆ ದ ರೈನ್ಬೋ, ಆಮೇಲೆ ದ ವೈಸ್ ಪ್ಯಾರೆಟ್ ಅಂತಕ್ಕಂಥ ತೊಗೊಂಡಿದ್ದೀವಿ. ಸೊ ದ ರೈನ್ಬೋಗೆ 8 ಅಂಕ ಇದೆ, 5 ಕ್ವಶನ್ನು. ದ ವೈಸ್ ಪ್ಯಾರೆಟ್ಗೆ 7 ಅಂಕ, 5 ಕ್ವಶನ್ಸು. ಸೊ ಟೋಟಲ್ ಮಾರ್ಕ್ ಬಂದುಬಿಟ್ಟು 15. ಸೊ ಟೋಟಲ್ ಕ್ವಶನ್ಸ್ ಬಂದುಬಿಟ್ಟು 10. ಆಬ್ಜೆಕ್ಟಿವ್ಸ್ ನೋಡೋದಾದರೆ ನಾಲೆಜ್ಗೆ 6 ಇದೆ, ಕಾಂಪ್ರಿಹೆನ್ಷನ್ಗೆ 6, ಅಪ್ಲಿಕೇಶನ್ಗೆ 3, ಟೋಟಲಿ 15. ಟೈಪ್ಸ್ ಆಫ್ ಕ್ವಶನ್ MCQ ಮತ್ತು ವೆರಿ ಶಾರ್ಟ್ ಆನ್ಸರ್ಗೆ 6 ಇದೆ, ಶಾರ್ಟ್ ಆನ್ಸರ್ಗೆ 6 ಇದೆ, ಲಾಂಗ್ ಆನ್ಸರ್ಗೆ 3, ಟೋಟಲಿ 15 ಮಾರ್ಕ್. ಡಿಫಿಕಲ್ಟಿ ಲೆವೆಲ್ಗಳನ್ನು ನೋಡೋದಾದರೆ ಈಸಿ 6 ಮಾರ್ಕ್ ಇದೆ, ಎವರೇಜ್ 6 ಇದೆ, ಡಿಫಿಕಲ್ಟು 3 ಇದೆ, ಟೋಟಲ್ 15 ಮಾರ್ಕ್. ಈ ಥರ ಇದೆ. ಮೂರನೇ ಪಾಠದ ರೈನ್ಬೋದಿಂದ 1 ಮಾರ್ಕರ್ 3, 2 ಮಾರ್ಕರ್ 1, 3 ಮಾರ್ಕರ್ 1, 5 ಕ್ವಶನ್ಸ್ 8 ಮಾರ್ಕು. ದ ವೈಸ್ ಪ್ಯಾರೆಟ್ಗೆ 1 ಮಾರ್ಕರ್ 3, 2 ಮಾರ್ಕರ್ 2, 5 ಕ್ವಶನ್ಸ್ 7 ಮಾರ್ಕು. ಸೊ ಟೋಟಲಿ ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು 1 ಮಾರ್ಕರ್ದು 6, 2 ಮಾರ್ಕರ್ದು 3, 3 ಮಾರ್ಕರ್ದು 1, 10 ಕ್ವಶನ್ 15 ಮಾರ್ಕ್ಗೆ ನಾನು ಏನು ಮಾಡಿದ್ದೀವಿ, ಅರೇಂಜನ್ನು ಮಾಡಿದ್ದೀವಿ. ಓಕೆ, ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ಒಂದು ಪ್ರಶ್ನೆ ಪತ್ರಿಕೆ ಲಿಂಕನ್ನು ಕೊಡ್ತಾ ಹೋಗ್ತೀನಿ, ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಮಾಡಿ. ಎಸ್, ಸೆಕೆಂಡ್ ಫಾರ್ಮೇಟಿವ್ ಅಸೆಸ್ಮೆಂಟ್ FA2 ಆಗಸ್ಟ್ 2026, ಕ್ಲಾಸ್ 5, ಸಬ್ಜೆಕ್ಟ್ ಇಂಗ್ಲೀಷ್, ಬೈಲ್ಯಾಂಗ್ವಲ್ ಇಂಗ್ಲೀಷ್, ಸಂತೂರ್ ಟೈಟಲ್, ಮಾರ್ಕ್ 15, ಟೈಮ್ 40 ಮಿನಿಟ್ಸ್. ಫಸ್ಟ್ ಒನ್, ಚೂಸ್ ದ ಕರೆಕ್ಟ್ ಆಪ್ಷನ್ ಅಂತ ಇದೆ. ಸೊ 2 ಪ್ರಶ್ನೆಗಳಿದ್ದಾವೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಬೋಟ್ ಸೇಲ್ ಆನ್ ದ ಅಂತ ಕೇಳಿದರು. A ರಿವರ್ಸ್, B ಸ್ಕೈ, C ರೋಡ್, D ನನ್ ಆಫ್ ದಿ ಅಬವ್. ಸೊ ಬೋಟ್ ಸೈಲ್ ಆನ್ ದ A ರಿವರ್ಸ್ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 2, ಹೂ ಈಸ್ ದ ಮೇನ್ ಕ್ಯಾರೆಕ್ಟರ್ ಆಫ್ ದಿ ಸ್ಟೋರಿ? A ಕಿಂಗ್, B ಪ್ಯಾರೆಟ್, C ಫಾರ್ಮರ್, D ಹಾರ್ಸ್. ಸರಿಯಾದ ಉತ್ತರ ಆಯ್ಕೆ B ಪ್ಯಾರೆಟ್ ಅಂತ ಬರೀಬೇಕು. ಇನ್ನು ಆನ್ಸರ್ ದಿ ಫಾಲೋವಿಂಗ್ ಕ್ವಶನ್ ಇನ್ ಒನ್ ವರ್ಡ್ ಅಂತ ಕೇಳಿದ್ದಾರೆ. ಒಂದೇ ಪದದಲ್ಲಿ ಉತ್ತರವನ್ನು ಬರಲಿಕ್ಕೆ 2 ಪ್ರಶ್ನೆ ಕೇಳಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ವಾಟರ್ ಸೇಲ್ಸ್ ಅಕ್ರಾಸ್ ದ ಸ್ಕೈ ಅಂತ ಕೇಳಿದ್ದಾರೆ. ಸೊ ಕ್ಲೌಡ್ಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ, ಮೋಡಗಳು. ಇನ್ನು ವೇರ್ ಡಿಡ್ ದ ಪ್ಯಾರೆಟ್ ಲಿವ್ ಅಂತ ಕೇಳಿದ್ದಾರೆ. ಸೊ ಗಿಳಿ ಎಲ್ಲಿ ವಾಸವಾಗಿತ್ತು ಅಂತಕ್ಕದ್ದನ್ನು ಕೇಳಿದರು. ಫಾರೆಸ್ಟ್, ಅರಣ್ಯ ಅಂತಕ್ಕಂಥದ್ದನ್ನು ಬರೆದ್ರೆ ಸಾಕು. ಇನ್ನು ಥರ್ಡ್ ಮೇನ್ಸಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿದ್ದೀವಿ. ಬಿಟ್ಟ ಸ್ಥಳ, ಇವುಗಳು ಕೂಡ 2 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಶಿಪ್ಸ್ ಸೈಲ್ ಆನ್ ದ ಡ್ಯಾಶ್ ಅಂತ ಕೇಳಿದ್ದಾರೆ. ಸಿ ಸಮುದ್ರ, ಹಡಗುಗಳು ನೀರಿನ ಮೇಲೆ ತೇಲ್ತವೆ, ಹೋಗ್ತವೆ ಅನ್ನೋದಿತ್ತು. ಇನ್ನು 6th ಅ ಪ್ಯಾರೆಟ್ ಈಸ್. ಸೊ ಪ್ಯಾರೆಟ್ ಅಂತಕ್ಕಂಥದ್ದು ಏನು ಅಂತ ಕೇಳಿದ್ದಾರೆ. ಇಟ್ಸ್ ಅ ವೆರಿ ಸಿಂಪಲ್, ಬರ್ಡ್, ಪಕ್ಷಿ ಅಂತ ಬರಿಬೇಕಿತ್ತು. ಇನ್ನು ನೆಕ್ಸ್ಟ್ 2 ಅಂಕದ ಪ್ರಶ್ನೆಗಳಿದ್ದಾವೆ. ಇವುಗಳನ್ನ ಕಂಪ್ಲೀಟ್ ಸೆಂಟೆನ್ಸಲ್ಲಿ ನೀವೇನು ಮಾಡಬೇಕು, 1 or 2 ಸೆಂಟೆನ್ಸಲ್ಲಿ ಬರೆದ್ರೂ ಕೂಡ ನಿಮಗೆ ಸಾಕು. ವಾಟ್ ಹ್ಯಾಪನ್ಡ್ ಆಫ್ಟರ್ ದ ಶವರ್ ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ದ ಸನ್ ಕೇಮ್ ಔಟ್ ಅಂತ ಬರೆದ್ರೆ ನಿಮಗೆ 2 ಮಾರ್ಕ್ ಇದೆ. ಇದು 2 ಅಂಕಕ್ಕೆ ನಾವು ಪ್ರಶ್ನೆಗಳನ್ನ ಕೊಟ್ಟಿರೋದು. ಇನ್ನು ವೈ ಡಿಡ್ ಅನಿಮಲ್ಸ್ ವಿಸಿಟ್ ದ ಪ್ಯಾರೆಟ್ ಅಂತ ಕೇಳಿದ್ದಾರೆ. ಸೊ ಪ್ರಾಣಿಗಳು ಗಿಳಿಯನ್ನು ಹೇಗೆ ಭೇಟಿಯಾದವು ಅಂತ ಕೇಳಿದರೆ ಫಾರ್ ಅಡ್ವೈಸ್, ಅಂದರೆ ಉಪದೇಶವನ್ನು ಪಡೆಯುವ ಸಲುವಾಗಿ ಆ ಎಲ್ಲ ಪ್ರಾಣಿಗಳು ಏನು ಮಾಡಿದ್ದಪ್ಪ ಅಂದರೆ ಅರಣ್ಯದಲ್ಲಿರ್ತಕ್ಕಂಥ ಗಿಳಿಗೆ ಭೇಟಿಯಾಗಲಿಕ್ಕೆ ಹೋಗಿತ್ತು. ಇನ್ನು ವಾಟ್ ವ್ಯಾಲ್ಯೂಸ್ ಡಿಡ್ ದ ಕಿಂಗ್ ಲರ್ನ್ ಅಂತ ಕೇಳಿದ್ದಾರೆ. ಸೊ ರಾಜ ಯಾವುದ ಮೌಲ್ಯವನ್ನು ಕಲಿತುಕೊಂಡ ಅಂತ ಕೇಳಿದ್ದಾರೆ. ಓಕೆ, ಸೊ ರಾಜ ಕಲಿತುಕೊಂಡಿರ್ತಕ್ಕಂಥ ಮೌಲ್ಯ ವಿಜ್ಡಮ್, ಜಾಣತನ, ಬುದ್ಧಿವಂತಿಕೆ ಅಂತ ನಾವು ಹೇಳ್ತೀವಿ. ಇನ್ನು ಮೇಕ್ ಅ ಮೀನಿಂಗ್ಫುಲ್ ವರ್ಡ್ ಅಂತ ಕೇಳಿದ್ದಾರೆ. ಇಲ್ಲಿ 3 ಪ್ರಶ್ನೆಗಳನ್ನ ಕೊಟ್ಟಿತ್ತು, ಅದು ಜಂಬಲ್ ಮಾಡಿದ್ದಾರೆ. ಅಂದರೆ ಆ ಕಡೆ ಈ ಕಡೆ ಅಕ್ಷರಗಳನ್ನು ಮಾಡಿದ್ದಾರೆ. ಅದರದ್ದು ಕರೆಕ್ಟಾಗಿರ್ತಕ್ಕಂಥ ಮೀನಿಂಗ್ಫುಲ್ ವರ್ಡ್ಸ್ಗಳನ್ನು ಬರಿಬೇಕು. ಫಸ್ಟ್ ಒನ್ನು ರೈನ್ಬೋ ಬರಿಬೇಕಿತ್ತು, ಸೆಕೆಂಡ್ ಒನ್ ಕ್ಲೌಡ್ ಅಂತ ಬರಿಬೇಕು, ಥರ್ಡಲ್ಲಿ ಬ್ರಿಡ್ಜ್ ಅಂತ ಬರಿಬೇಕು. ಇಷ್ಟು 5th ಇರ್ತಕ್ಕಂಥ ಬೈಲ್ಯಾಂಗ್ವಲ್ ಇಂಗ್ಲೀಷ್ನ ಒಂದು ಕ್ವಶನ್ ಪೇಪರನ್ನು ಹಾಕಿದ್ದೀನಿ. ಸೊ ಬಾಕಿ ಎಲ್ಲ ಕ್ವಶನ್ ಪೇಪರ್ಗಳು ಬರ್ತವೆ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ಅವುಗಳ ಲಿಂಕನ್ನು ಕೊಡ್ತಾ ಹೋಗ್ತೀವಿ. ಸೊ ದಯಮಾಡಿ ಅವುಗಳನ್ನ ನೀವು ಚೆಕ್ಔಟ್ ಮಾಡಬೇಕು.
ಓಕೆ, ಎಲ್ಲರೂ ಕೂಡ ಕಮೆಂಟ್ ಪಕ್ಕ ಹೈಪ್ ಮಾಡಿ. ಆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ಕೊಡ್ತೀನಿ. ಸೊ ದಯಮಾಡಿ ಅವುಗಳಿಗೆ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ, ಇಲ್ಲಿಯವರೆಗೆ ನೀವು ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ನಾನು ಸಿಗ್ತೀನಿ ಇನ್ನೊಂದು ಹೊಸ ವಿಷಯದ ವಿಡಿಯೋದೊಂದಿಗೆ. ಅಂಟಿಲ್ ಟೇಕ್ ಕೇರ್, ಬಾಯ್.